ಸಾರಿಗೆ ಸಚಿವರೇ, ನೀವು ತುಂಬಾ ಬ್ಯುಸಿ ಅಂತ ಗೊತ್ತು, ಆದ್ರೆ ಈ ಸ್ಟೋರಿ ಮಾತ್ರ ನೀವು ಮಿಸ್ ಮಾಡಬಾರದು. ನಿಮ್ಮ ಸಾರಿಗೆಯ ಬಸ್ ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಪ್ರಯಾಣಿಕರ ಸ್ನೇಹಿಯಾಗಿದೆ ಅದು ನೋಡ್ಬೇಕು ನಾವು. ಬಹಳ ಬ್ಯುಸಿ ಇರೋರು ನೀವು, ತುಂಬಾ ಕೆಲಸ ಇರುತ್ತೆ, ಆದ್ರೆ ಈ ಸುದ್ದಿ ನಿಮಗೆ ತಲುಪಲೇಬೇಕು. ನಿಮ್ಮ ಸಾರಿಗೆಯ ಬಸ್ಗಳು ಪ್ರಯಾಣಿಕ ಸ್ನೇಹಿಯಾಗಿದೆಯಾ? ಯಾಕಂದ್ರೆ ಜನರ ಸುರಕ್ಷತೆ ಮುಖ್ಯ ಗುರಿಯಾಗಿ ನಿಮ್ಗೆ ಉಳ್ಕೊಂಡಿದೆಯಾ ಇಲ್ವಾ? ನಿಮ್ಮ ಸಾರಿಗೆ ಇಲಾಖೆಯ ಅಸಲಿ ಬಂಡವಾಳ ಇಲ್ಲಿದೆ. ಏನೇನಾಗ್ತಿದೆ ಅಂತ ಬಿಚ್ಚಿಡ್ತೀವಿ ನೋಡಿ. ಡಕೋಟಾ ಸರ್, ಇವೆಲ್ಲ ನೋಡಿ, ಈ ಕಲ್ಯಾಣ ಬಸ್ಗಳೆಲ್ಲ ನೋಡೋದಕ್ಕಾಗೋದಿಲ್ಲ. ಮೊಬೈಲ್ ಟಾರ್ಚ್ ಬೆಳಕಲ್ಲೇ ಬಸ್ ಓಡಿಸುವ ದುಸ್ಥಿತಿ ಬಂದಿದೆ. ರಾಜ್ಯಕ್ಕೆ ಎಂತ ಹಣೆ ಬರ ನೋಡಿ. ನಮ್ಮ ರಾಜ್ಯದ ಬಸ್ಸುಗಳೇ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬೊಂಬಾಟು ಬಸ್ಗಳು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾರಿಗೆ ಇಲಾಖೆಯ ಬಸ್ಗಳೀಗ ಎಷ್ಟರ ಮಟ್ಟಿಗೆ ಜನ ಓಡಾಡ್ಬೋದು. ಬಸ್ಸು ಸರಿ ಇಲ್ಲ, ಬಸ್ಸು ಹಾಳಾಗಿದೆ ಅನ್ನೋದೇನು ಹೊಸತಲ್ಲ. ಆದರೆ ಬಸ್ಸು ಓಡಿಸುವಾಗ ಲೈಟೇ ಇಲ್ಲದೆ ಮೊಬೈಲ್ ಟಾರ್ಚ್ಗಳನ್ನ ಹಿಡ್ಕೊಂಡು ನೋಡಿ 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 ಈ ದೃಶ್ಯವನ್ನ ಕರೆಕ್ಟಾಗಿ ನೋಡಿ. ಬಸ್ಸಿನ ಸರ್ಕಾರಿ ನಿರ್ವಾಹಕ ಡ್ರೈವರ್ಗೆ ಮೊಬೈಲ್ ಫ್ಲಾಶ್ ಲೈಟ್ ಹಿಡ್ಕೊಂಡು ಮುಖ್ಯ ರಸ್ತೆಯಲ್ಲಿ ಓಡಿಸ್ತಾ ಇರೋದು. ಇಂಥ ಅದ್ಭುತ ದೃಶ್ಯ ನೋಡೋದಕ್ಕೆ ನಾವೇ ಭಾಗ್ಯವಂತರು. ಸಚಿವರೇ, ನೀವು ನೋಡಬೇಕು, ನೀವು ಈ ಬಸ್ಸಲ್ಲಿ ಓಡಾಡಬೇಕು, ಆಗ ನಿಮ್ಗೆ ಅರ್ಥ ಆಗುತ್ತೆ. ಯಾರೋ ಬಡವ್ರ ಮನೆ ಮಕ್ಕಳು ಕೆಲಸ ಮುಗಿಸ್ಕೊಂಡು ಶಾಲೆಗೆ ಹೋಗ್ತಾ ನೋಡಿ, ಒಬ್ಬರು ಪ್ರಯಾಣಿಕರು ವಿಡಿಯೋ ಮಾಡ್ತಾರೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದು ಅಂತಾರಲ್ಲ, ಇದೆ. ಮೊಬೈಲ್ ಟಾರ್ಚ್ ಬೆಳಕಲ್ಲೇ ಬಸ್ಸು ಓಡಿಸ್ತಾರೆ. ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿ ಎಂಥ ಬಸ್ಸುಗಳ ಕಾರ್ಬಾರು. ಟಾರ್ಚ್ ಹಿಡಿತ ಕಂಡಕ್ಟರ್ ಕೂತ್ಕೊಂಡಿದ್ದಾರೆ. ನಿಮ್ಮ ಫ್ರೀ ಬಸ್ಸು ಬೇಡ, ಯಾವ ಬಸ್ಸು ಬೇಡ, ಬಸ್ಸಿಗೊಂದು ಲೈಟ್ ಕೊಡಿ. ಜೀವವನ್ನ ಪಣಕ್ಕಿಟ್ಟಿದ್ದಾರೆ. ಚಾಲಕ ಓಡಿಸ್ತಾರೆ, ಹೆಂಗೆ ಓಡಿಸ್ತಾರೆ? ಹೆಡ್ಲೈಟ್ ಕೈ ಕೊಡ್ತಂತೆ. ಟಾರ್ಚಿನ ಬೆಳಕಲ್ಲೇ ಬಸ್ ಓಡಿಸ್ತಿದ್ದಾರೆ, ಸೈಡಿಗೂ ಹಾಕ್ತಿಲ್ಲ. ಆ ಬೀದಿ ಲೈಟ್ಗಳಲ್ಲಿ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ದೀಪ ಇಲ್ಲದೆ ಬರೋಬ್ಬರಿ 84 ಕಿಲೋಮೀಟರ್ ಬಸ್ ಹೋಗಿದೆ. ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ತಿದ್ರು? ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು? ಹೆದ್ದಾರಿಯಲ್ಲೇ ಸಾಗಿದೆ, ಮುಖ್ಯ ರಸ್ತೆಯಲ್ಲೇ. ತಿಂಗಳುಗಟ್ಟಲೆ ಲೈಟ್ ಕೆಟ್ಟರೂ ಕೂಡ ರಿಪೇರಿ ಮಾಡದೆ ನಿರ್ಲಕ್ಷ್ಯ ತೋರಿಸ್ತಾರೆ. ಡಿಪೋ ಏನು ಮಾಡ್ತಾರಲ್ಲಿ ಡಿಪೋದಲ್ಲಿರುವಂಥ ಅಧಿಕಾರಿಗಳ ಬೇಜವಾಬ್ದಾರಿ ಕತ್ತಲಲ್ಲೇ ಮುಳ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಪ್ರಯಾಣಿಕರು. ನೋಡ್ತಾ ಹೋಗೋಣ. ಇದೇ ಪ್ರಾಬ್ಲಮ್ ಇರ್ತದೆ ಎವ್ರಿ ಟೈಮ್, ಡೈಲಿ ಪ್ರಾಬ್ಲಮ್ ಇದೆ ನೋಡ್ರಿ. ಆಫೀಸ್ ಹೇಳಿದ್ರೆ ಏನಂತಾರೆ? ಆಗಿರ್ಬೇಕು. ಲೈಟ್ ಡೈಲಿ ಸೇಮ್ ಸಮಸ್ಯೆ ಆಗಿದೆ. ಕಮ್ಮಿ ಮಾಡ್ತೀವಿ, ಯಾರು ಏನು ಯಾರು ಪ್ಲೀಸ್ ಆಕ್ಷನ್ ತಗೊಳ್ಳಿ ಸರ್. ಬಸ್ ನೋಡ್ರಿ, ಲೈಟ್ ಬಸ್ ಈಗ ಹೋದ್ರೆ ಹೆಂಗೆ ಹೆಂಗೆ ಬಸ್ ಲೈಟ್ ಹೋಗೋ ಬಸ್ ಹೆಂಗೆ ಸಾರ್ವಜನಿಕ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ.